ಗೈಸ್ ಗುಡ್ ಮಾರ್ನಿಂಗ್. ಇವತ್ತು ಡೇ 2. ಇದು ನಾವಿಷ್ಟೇ ಒಳಗಡೆ ಬೇಡ ಅದಕ್ಕೆ ತೋರಿಸ್ತೀನಿ. ಗೊತ್ತಲ್ಲ ಮೈಸೂರು ಹೆಂಗಿರುತ್ತೆ ಅಂತ. ಸೊ ನಮ್ಮ ಕಾರ್ ಬಂದಿದೆ. ಸೊ ಗೈಸ್ ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಆಫ್ ಗೋವಾ. ಹಾಯ್ ಫ್ರೆಂಡ್ಸ್. ಹಾಯ್. ನೋಡಿ ಬೆಳಗ್ಗೆ ಶುರು ಮಾಡ್ಕೊಂಬಿಟ್ಟ ನೀವು ಅವನು. ಸೊ ಇವತ್ತೇನಂದ್ರೆ ವಾಟರ್ ಗೇಮ್ಸ್ ಇದೆ, ಸ್ಕೂಬಾ ಡೈವಿಂಗ್ ಎಲ್ಲ ಇದೆ. ಸೊ ಅದಕ್ಕೆ ಹೋಗ್ತಾ ಇದೀವಿ. ನಮ್ಮ ಕಾರ್ ಬಂದಿದೆ ಕರ್ಕೊಂಡು ಹೋಗಕ್ಕೆ. ಏನ್ ಹೇಳ್ತೀರಾ? ನೋಡಿ ಗೋವಾಗೆ ಬಂದು ನಿಂತಿರ್ತಾರೆ ಜೊತೆಲಿ. ಬೇಡ ನನಗೆ, ನಾ ಕುಡಿಯಲ್ಲ. ಗುಡ್ ಬಾಯ್. ಏ ಬೇಡ ನನಗೆ, ಸ್ವಲ್ಪ ಕುಡಿ. ನನಗೆ ಬೇಡ, ಬೇಡ ಗುರು, ಬೇಡ ಅಂತ ಹೇಳ್ತಾ ಇದೀನಿ. ಸ್ವಲ್ಪ ಕುಡಿ ಅಂದ್ರೆ ನೋಡಿ ಈಗೆಲ್ಲ ಫೋರ್ಸ್ ಮಾಡ್ತಾರೆ. ಬಂದು ನಿಂತ ಜೊತೆ ಬರ್ಬೇಡಿ. ಬೆಳಿಗ್ಗೆ ಎಡ್ಡೆ ಅಂತವ್ರೆ. ಸಜ್ಜಾ ಬೇಲ ಅವ್ರ ಪರವಾಗಿಲ್ಲ. ಇಷ್ಟಿಂದ್ರು ಕಕ್ಕಾನ, ಇಷ್ಟಿಂದ್ರು ಅವನಲ್ಲ ಅದ ಯಾವ್ದೋ ಸಾಂಗ್ ಹಾಕೊಂಡು ಸ್ಟೋರಿ ಹಾಕಿದೀನಿ ಅದಕ್ಕೆ. ಬನ್ನಿ ತೋರಿಸ್ತೀನಿ ಮುಂದೆ ಏನೇನಾಗುತ್ತೆ, ಏನೇನು ಮಾಡ್ತೀವಿ ಈಗೆಲ್ಲ ನೋಡಿ. ಥ್ಯಾಂಕ್ ಯು ಮಚ್ಚ. ಕುಡೀರೋ ಬೇಗ ಬನ್ನಿ, ಮುಂದೆ ತೋರಿಸ್ತೀನಿ ಏನೇನಾಗುತ್ತೆ ಅಂತ ಎಲ್ಲ. ಬಂದಿದ್ದೀವಿ ಇಷ್ಟು ನಮ್ಮ ಬೋಟ್ಗಳ ಹತ್ರ. ಈ ಬೈಕು ಇಲ್ಲೇನೇ ಬಂದ್ರು ಇವ್ರು ಕೇಳಿ, ಕಾರ್ ಆಗಲಿ ಅದಕ್ಕೂ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಓಕೆ ಬೈ, ಶಾಮಿತೆ. ಓಕೆ ಬೈ. ಏನೋ ಕುಡಿದು ಹಿಡಿತೇನೋ. ಓಕೆ ಭಯ್ಯ, ಬೈ ಬಾಯ್. ನೋಡಿ ತೊದ್ಲಿಲ್ಲ ಕುಡಿದ್ಬಿಟ್ಟವಲ್ಲ. ನೋಡಿ ಗೈಸ್ ಹಿಂಗೆಲ್ಲ ಆಗುತ್ತೆ. ಜ್ಯೂಸ್ ಪ್ರಭಾವ. ಬರೋ ಬನ್ನಿ ಟ್ರೈ ಮಾಡಿ ನೀವು. ಆಯ್ತು ಏನಿಲ್ಲ, ಬೆಳಿಗ್ಗೆ ಟ್ರೈ ಮಾಡ್ತಿದ್ರಲ್ಲ ಅದ. So guys, ಸ್ಕೂಬಾ ಡೈವಿಂಗ್ ಆಯ್ತು, ಪ್ಯಾರಾ ಸ್ಲೈಡಿಂಗ್ ಆಯ್ತು. ಏನಾಯ್ತು? So guys, ಯಾರೋ ಬಂದಾಗ ಇರೋ ಹೇಳಿ. ಸಾಕು ರಾಕೆಟ್ ನೀರೊಳಗೆ ಸಾಕು. ಮಾನ ಬರೋದಿಲ್ಲ ನೀರೊಳಗೆ ಸಿಗಡತ್ತೀಯ. ಯಾಕೆ ಬಿಡಲ್ಲ. ನಿಮ್ಮ ಅಪ್ಪ ನೋಡ್ಬೇಕು. ಒಂದ ಇಲ್ಲಿಗೆ ನೆಕ್ಸ್ಟ್ ಅದೇ ಬನಾನಾ ರೈಡ್. ವಾಟರ್ ಗೇಮಲ್ಲಿ ಆಡಿ ಆಡಿ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಹತ್ರ ಹೋಗ್ತಿದ್ದೀವಿ. ಹೋಗ್ತಾ ಇದ್ದೀವಿ. ಇನ್ನು ಬೋಟಲ್ಲಿ ಬಲಗೋಟಲ್ಲ ನೋಡೋಬ್ಬ ಹೋಗ್ತಿದ್ದೀವಿ. ಹೇಳ್ತೀನಿ ಸೀನ್ ಏನು ಅಂದರೆ, ಸೊ ಗೈಸ್ ಇವತ್ತು ಗೋವಾನ ಡೇ 3. ಸೊ ಇವಾಗ ಟೈಮ್ ಎಷ್ಟು? ಟೈಮ್ ಅಂತೇನು 10 ಗಂಟೆ ಆಗಿದೆ. ಇಲ್ಲಿಂದ ಹೊರಟಿದ್ದೀವಿ ಟಿಫನ್ ತಿನ್ನೋಕ್ಕೆ. ಅಂದರೆ ಇಲ್ಲಿ ತುಂಬ ರೇಟ್ ಟಿಫನು. ತಿನ್ನೋದಂದರೆ ರೈಸ್ ಐಟಮ್ ಸಿಗೋದೇ ಕಷ್ಟ ಬೆಳಗ್ಗೆ ಟಿಫನಲ್ಲಿ. ಅದಕ್ಕೆ ನಾವು ರೈಸ್ ಐಟಮ್ ಹುಡ್ಕೊಡೋಗಲ್ಲ. ಚಿತ್ರಾನ್ನ, ಪುಳಿಯೋಗರೆ ಅಂತದ್ದು ಅಂತ ಹೊರಟಿದ್ದೀವಿ. ನಮ್ಮ ಬಾಸ್ ಕಡಿ ಹಾಯ್ ಅಂತ. ಯಪ್ಪ ದೇವರೇ, ನಾನು ರೂಮ್ ಇದ್ದು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಯಾಕಂದರೆ ಫುಲ್ ಗಬ್ಬೆಬ್ಬಿಸ್ಬಿಟ್ಟಿದ್ದೀವಿ ರೂಮ್ನ. ಗೊತ್ತಲ್ಲ ಹುಡುಗರು ರೂಮ್ ಬ್ಯಾಚಲರ್ಸ್ ಥರ ಇದ್ರೆ ಹೆಂಗಿರುತ್ತೆ ಅಂತ. ಫುಲ್ ಗಬ್ಬೆಬ್ಬಿಸ್ಬಿಟ್ಟಿದ್ವಿ, ತೋರಿಸ್ತೀನಿ. ಸೊ ಇವಾಗ ಟಿಫನ್ ತಿನ್ನೋಕೆ ಹೋಗೋಣ. ಹೋಗ್ತಾ ಅಮ್ಮ ತರ್ಕೊಂಡು ಟಿಫನ್ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು ಹೋಗೋಣ. ಸೊ ನಾವಿರೋದು ಇಲ್ಲಿ ಕಲಂಗುಡ್ ಬೀಚ್ ಹತ್ರ. ಇಲ್ಲಿಂದ ನಂದು ಒಂದು 100 ಮೀಟರ್ಸ್ ಅಷ್ಟೇ ಬೀಚು. ನೈಟಲ್ಲೇ
ಬೀಚಲ್ಲಿ ಕುತ್ಕೊಂಡು ಆರಾಮಾಗಿ ಕುತ್ಕೋಬೋದು. ನಾವು ಕೂತಿದ್ದು ಲೈಟೆಲ್ಲ ಹೋಗಿ ಫ್ಯೂಲ್ ಹಾಕ್ಬೇಕು ಗುರು. ರಾತ್ರಿ ನೋಡಿದ್ರಂತ ₹50 ಇಲ್ಲ ₹100 ಹಾಕ್ಬೇಕು. ಬಂದಿದ್ದೀವಿ ಯಾವುದೋ ಉಡುಪಿ ದೋಸೆ ಹೋಟೆಲ್ ಅಂತ. ನಮ್ಮ ಸೈಡಲ್ಲ ನೋಡಿ ಬರೀ ಒಂದು ಬಜೆಟ್ ಒಟ್ಟು ಹುಡುಕಿ ಬಂದಿದ್ದೀವಿ. ಏನು ಹೇಳ್ತೀಯ ಜಯಂತ್ ಬಾ ನೋಡೋದು ಏನಿದೆ ತಿನ್ನೋಣ. ನಾನು ಟೊಮೆಟೊ ರೈಸು ಪುಲಾವು ಅವನು ಟೊಮೆಟೊ ರೈಸು ದೋಸೆ. ಹೆಂಗಿತ್ತು ಮತ್ತು ದೋಸೆ? ದೋಸೆ ಇಟ್ಸ್ ಓಕೆ, ನೋ ಇಶ್ಯೂ. ಪಲಾವು ಚೆನ್ನಾಗಿತ್ತು. ಅಷ್ಟೇ ಅಂದರೆ ಇಲ್ಲೆಲ್ಲ ಹಂಗೆ ಏನೂ ಮಾಡೋಕ್ಕಾಗಲ್ಲ. ಬಂದ್ಮೇಲೆ ಸುಮ್ಮನೆ ಕರೆಕ್ಟಾಗಿ ತಿಳ್ಕೊಂಡು ನಮ್ಮ ಕೆಲಸ ಏನಿದೆ ಅಂತ ನೋಡ್ಕೊಂಡು ಬಂದು ಕಷ್ಟ. ಇನ್ನೇನು ಬೇರೆ ದಾರಿನೇ ಇಲ್ಲ. ಚೆನ್ನಾಗಿ ದುಡ್ಕೊಂಡು ಹೋಗ್ತೀವಿ ಅಂದರೆ ಮಿನಿಮಮ್ ಟಿಫನ್ಗೆ 3,000-4,000 ಆಗುತ್ತೆ. ಸಿಂಪಲಾಗಿ ತಿಂದು ಇರಬೇಕು ಅಷ್ಟೇ. ಸೊ ಗಾಯ್ಸ್, ಬೀಚ್ ಹತ್ರ ಫೋಟೋ ಎಲ್ಲ ಹಿಡ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಇವಾಗ ರೂಮ್ ಕಡೆ ಹೊರಟಿದ್ದೀವಿ. ಇಲ್ಲೊಬ್ಬ ಅವರೇ, ಅಲ್ಲಿಬ್ರು ಸೆಲ್ಫಿ ತಕ್ಕಂತವ್ರೆ. ಸೊ ಇವಾಗ ಹೊರಟಿದ್ದೀವಿ. ಫೋಟೋ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಆರಾಮಾಗಿ. ತುಂಬ ಬಿಸಿಲಿದೆ, ಹಿಂಸೆ ಹೆವಿ ಅಂದರೆ ಹೆವಿ ಬಿಸಿಲಿದೆ. ಇವತ್ತು ಈವ್ನಿಂಗ್ ಇರೋದು ನಮ್ಮ ಬಸ್ಸು. ಎಂಟಿಕೋ ಹಾಂ ತಗೊಳ್ಳೋಣ. ಸೊ ಇವತ್ತು ಹೊರಟಿದ್ದೀವಿ. ಏನು ಒಂದು 6 ಗಂಟೆಗೆಲ್ಲ ಬಸ್ ಇದೆ, ಈಗಲ್ಲ 2 ಗಂಟೆ. ರೂಮ್ ಚೆಕ್ಔಟ್ ಮಾಡಿಕೊಂಡು ಪಣಜಿಗೆ ಹೋಗಿ ಪಣಜಿಯಿಂದ ಬೆಂಗಳೂರಿಗೆ ಬಸ್ ಕೊಡ್ತಾ 8:30 ಬರುತ್ತೆ ಬೆಳಗ್ಗೆ ಅಂತಾರೆ. ಲೇಟ್ ಆಗ್ಬೋದು, ಇಲ್ಲ ಬೇಗನೂ ಬರ್ಬೋದು. ಇವರಿಬ್ರು ಅಲ್ಲೊಬ್ಬ ರಚಿಕೆ ಅದೆಲ್ಲ ಮಾಡ್ತಾನೆ. ಅಯ್ಯೋ ಲೇ ಬಾರ್ ಹೋಗೋಣ ಅಲ್ಲೋಡಲ್ಲಿ ನೀರೊಳಗೆ ಹೋದ ಒಬ್ಬ. ಏನು ಮಾಡೋಕ್ಕಾಗಲ್ಲ, ಗೋವಾ ಅಂದಮೇಲೆ ಗೊತ್ತು. ಇದೆ ನಾವು ಇದ್ದಿದ್ದು ರೂಮು. ಹಿಂಗಿದೆ ಬೆಡ್ಡು, ರೂಮು, ಟಿ ವಿ, ಇಲ್ಲೊಂದು ಕಿತ್ತಾಗಿರೋ ಫ್ರಿಡ್ಜು. ಹಿಂಗೆ ನಡ್ಕೊಬಂದ್ರೆ ಇದೆಲ್ಲ ಹಿಂಗೆ ನಡ್ಕೊಬಂದ್ರೆ ಒಳ್ಳೆ ಬಾಲ್ಕನಿ ವ್ಯೂ. ಇಲ್ಲಿಂದ ಹಿಂಗೆ ಸೀದಾ ನಡ್ಕೊಂಡ್ರೆ ಬೀಚ್. ಚೆಕ್ಔಟ್ ಮಾಡ್ತಾ ಇದ್ದೀವಿ ಈಗ. ಇನ್ನೇನು ಅಲ್ಲೇ 4 ಗಂಟೆ. ಇಲ್ಲಿಂದ ಹೋಗಿ ಬಸ್ ಹತ್ಬಿಟ್ರೆ ನಾಳೆ ಬೆಳಗ್ಗೆ ಬೆಂಗಳೂರು. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಮ್ಮ ಬಸ್ ಬಂದು ನಿಂತಿದೆ. 6:15 ಹೊರಡೋದು. ಇಲ್ಲಿ ಅಭಯಪರಿ ಥರ ಕೂತಿದ್ದೀವಿ. ನೋಡಿದ್ರ ಬಸ್ಸು ಏನ ಎಲ್ಲಿ ಹೋಗ್ತೀಯಾ? ಇದೇ ಮಾಡ್ಕೊಂಡಿದ್ದು ಬಿಡು. ಬಸ್ ಹಂಗಿದೆ. AC ಸೀಟರ್ ಆಯ್ತು. ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದೀವಿ. 8:30 ಇವಾಗ ನೋಡಿ ಬಸ್ ಬರುತ್ತೆ. ಇಲ್ಲೊಂದು ಬಸ್ ಇದೆ. ಏನ ಜಾಟಿಕ್ಕು ಹೆಂಗಿತ್ತು ಗೋವಾ ಟ್ರಿಪ್ಪು? ಏನು ಸ್ಕ್ಯಾಮು ಅಷ್ಟೇ. ಇವಾಗ ಮನೆಗೆ ಹೋಗ್ತೀವಿ. ಗೋಪುರದಲ್ಲೂ ಚಾರ್ಜ್ ಇಲ್ಲ, ಮೊಬೈಲಲ್ಲೂ ಚಾರ್ಜ್ ಇಲ್ಲ, ಏನೂ ಇಲ್ಲ. ಮನೆಗೆ ಹೋಗ್ಬಿಟ್ಟು ಆಯ್ತು ಬಿಡು ಗುರು ಸಿಗೋಣ.